ಜೈಲುಗಳಲ್ಲಿ ಊಟ ನಮ್ದು ಅಂತ ಹೇಳ್ತಾ ಇದ್ರು, ಈಗ ಎರಡು ಹೇಳಕ್ಕೆ ಎಣ್ಣೆನೂ ನಮ್ದೇ ಊಟನೂ ನಮ್ದೇ ಅಂತ ಹೇಳ್ತಾವ್ರು ಜೈಲುಗಳಲ್ಲೆಲ್ಲ. ಸೇಫ್ಟಿಯಾಗಿ ಇರಬೇಕು ಅಂದ್ರೆ ಇವತ್ತು ಜೈಲುಗಳಿಗೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧ್ಯಕ್ಷರೇ. ನಾಚಿಕೆಗೇಡಿನ ಸಂಗತಿ ಇದು, ನಾಚಿಕೆ ಆಗ್ಬೇಕು ನಮ್ಗೆಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಾವು ಸುಮ್ಮನೆ ಇದ್ದೀರಲ್ಲ. ಮತ್ತೆ ಇನ್ನೊಂದು ಮುಖ, ಈ ಜೈಲುಗಳ ಪರಿಸ್ಥಿತಿ ನಾವು ಹಿಂಗ್ ನೋಡ್ತಾ ಇದ್ದೀರಿ. ಇಲ್ಲಿ ಮೊದಲೆಲ್ಲ ನಾವು ಕೇಳ್ತಾ ಇದ್ರಿ, ಈ ಜೈಲು ಇರ್ತಾರಲ್ಲ ಅವ್ರಿಗೇನು ಒಂದು ಪೈಸಾ ಸಿಗೋದೇ ಇಲ್ಲ ಅಂತ. ಈಗ ಹೈಯೆಸ್ಟ್ ಹಣ ಸಿಗೋದು ಅಲ್ಲಿ ಪೊಲೀಸವ್ರಿಗೆ, ಹೈಯೆಸ್ಟ್ ಹಣ ಸಿಗುವಂತ ಯಾವುದಾದ್ರೂ ಏರಿಯಾ ಇದ್ರೆ ಅದು ಜೈಲು. ಹೈಯೆಸ್ಟ್ ದುಡ್ಡು ಸಿಗುತ್ತೆ ನಿಮ್ಗೆ, ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ನಿಮ್ಗೆ. ಅಲ್ಲಿರೋರೆಲ್ಲ ಕೋಟ್ಯಾಧಿಪತಿಗಳ ಹತ್ರ ಲಕ್ಷ ಲಕ್ಷ ತಗಂತಾರೆ. ಈ ಟೆರರಿಸ್ಟ್ ಕೈ ಕೊಡಕ್ಕೆ ಯಾವ ಮನುಷ್ಯನ್ಗೆ ಏನು ಅವನು ಇರೋಂಥ ಪೊಲೀಸವ್ರಿಗೆ ಮಾನ ಮರ್ಯಾದೆ ಬೇಡವಾ? ಈ ದೇಶಕ್ಕೆ ನಾವು ಆಘಾತ ಮಾಡ್ತಾ ಇದ್ದೀರಿ, ದೇಶ ದ್ರೋಹದ ಕೆಲಸ ಇದು, ದೇಶಕ್ಕೆ ವಂಚನೆ ಮಾಡ್ತಾ ಇದ್ದೀರಿ. ಇವನು ಬೇರೆಯವ್ರ ಕಡೆ ಮಾಡಿದ್ರೆ ಇನ್ನೆಷ್ಟು ಜನ ಸಾಯಿಸ್ತಾನೋ ಇವನು ಆಚೆ ಕಡೆ ಹೋಗಿ, ಎಷ್ಟು ಜನಕ್ಕೆ ಫೋನ್ ಮಾಡಿ ಕೊಲೆ ಮಾಡಕ್ಕೆ ಪ್ರೇರೇಪಣೆ ಮಾಡ್ತಾನೋ. ಕಾಮನ್ ಸೆನ್ಸು ಇಲ್ಲ ಪೊಲೀಸವ್ರಿಗೆ ಅಂತ ಹೇಳಿದ್ರೆ ನಾವು ಏನಂತ ಹೇಳಬೇಕು? ನಾನು ಹೇಳ್ತಾ ಇಲ್ಲ ಇದನ್ನ, DG ಪತ್ರ ಬರೆದಿದ್ದಾರೆ, ನಮ್ಮ DG ಅವರು ಸಲೀಂ. ನಮ್ಮ ಅವ್ರು ಬರೆದಿರೋದು, ಪತ್ರಿಕೆಯಲ್ಲಿ ಬಂದಿರೋದು, ನಮ್ಮ ಮಾನ ಮರ್ಯಾದೆ ಹೊರಟೋಗ್ಬಿಟ್ಟಿದೆ, ಪೊಲೀಸರು ಈ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಎಲ್ಲಾ ಸ್ಟೇಷನ್ಗಳಲ್ಲೂ ಕರ್ನಾಟಕದಲ್ಲಿ ಯಾರ್ಯಾರು ಈ ತರ ಡ್ರಗ್ ಜೊತೆ ಇದ್ದಾರೆ, ಪ್ಲೆಡರ್ಸ್ ಜೊತೆ, ಯಾರ್ಯಾರು ರೌಡಿಗಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ, ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಅವ್ರದ್ದೆಲ್ಲ ಪಟ್ಟಿ ಕೊಡಿ ಅಂತ ಬರೆದಿದ್ದಾರೆ. ಅಂದ್ರೆ ಒಬ್ಬ DG ಕೇಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮ್ಗೆ ರಾಜ್ಯದಲ್ಲಿ. ಮೊದ್ಲೇನೋ ಇನ್ಸ್ಪೆಕ್ಟರ್ ಲೆವೆಲಲ್ಲಿ, ACP ಲೆವೆಲಲ್ಲಿ ನಡೆದೋಗ್ತಾ ಇತ್ತು ಇದೆಲ್ಲ. ಇವತ್ತು ಅಲ್ಲಿ ಮೀರಿ ಹೋಗ್ಬಿಟ್ಟಿದೆ DG ಲೆವೆಲ್ಗಲ್ಲಿ. ಅದ್ರನ್ನ ನೀವ್ ಹೇಳ್ಬೇಕು. ನೀವು ನಮ್ಮಲ್ಲೂ ಮಂತ್ರಿ ಆಗಿದ್ರಲ್ಲಪ್ಪ, ನೀನ್ ಎರಡು ಕಡೆನೂ ಹೇಳ್ಬೋದು, ನಂದೇನು ಸಮಸ್ಯೆ ಇಲ್ಲ. ನೀನು ಅಲ್ಲೂ ಹೇಳ್ಬೋದು, ಇಲ್ಲೂ ಹೇಳ್ಬೋದು ಅಲ್ವಾ? ಹೇಳ್ಬೋದು, ಎರಡೂ ಕಡೆ ಪರವಾಗಿ ಮಾತಾಡ್ಬೋದು. ಇಲ್ಲಿ ಕಾರವಾರ ಜೈಲು, ಈಗ ನಾನು ಹೇಳ್ತಾ ಇದ್ದೀನಿ, ದುಡ್ಡಿಲ್ಲ ಅಂತ ಹೇಳಿದ್ರೆ ಈ ಕಾರವಾರದ ಜೈಲಲ್ಲಿ ಪೊಲೀಸವ್ರನ್ನೇ ಹೊಡೆದಾಕ್ಬಿಟ್ಟವ್ರು. ಅದು ಇದೆ. ಕಾರವಾರ ಜೈಲಲ್ಲಿ ಯಾರು ಡ್ರಗ್ ಸಪ್ಲೈ ಮಾಡ್ತಾ ಇದ್ದ, ಆ ಸಪ್ಲೈ ಮಾಡಿ ತಗೊಂಡೋಗಿ ಒಳಗಡೆ ತಗೊಂತಾ ಇದ್ರಲ್ಲ ಕೈದಿಗಳೆಲ್ಲ ಡ್ರಗ್ ಅಲ್ಲಿ ಇದ್ರು. ಅಲ್ಲಿ ಕಾರವಾರದ ಇದರಲ್ಲಿ ಕಾರವಾರ ಪೂರ್ತಿ ಡ್ರಗ್ ಅಲ್ಲೇ ಇದ್ದಂತ ಕೈದಿಗಳು. ಡ್ರಗ್ ಒಂದಿನ ಕೊಟ್ಟಿಲ್ಲ ಅಂತೇಳಿ ಆ ಪೊಲೀಸವ್ರನ್ನ ಇಟ್ಕೊಂಡು ಹೊಡೆದಾಕ್ಬಿಟ್ಟವ್ರೆ. ಅಂದ್ರೆ ಪಕ್ಕ ಆಯ್ತಲ್ಲ, ಈಗ ಡ್ರಗ್ ಹೋಗ್ತಾ ಇದೆ, ವರ್ಷಾನುಗಟ್ಲೆ ಹೋಗ್ತಾ ಇತ್ತು ಅನ್ನೋದು ಪಕ್ಕ ಆಯ್ತು. ಆ ಪೊಲೀಸವ್ರನ್ನ ಹಿಡ್ಕೊಂಡು ಹೊಡೆದಾಕ್ಬಿಟ್ಟಾರ, ನುಣ್ಣಗೆ ಹೊಡೆದಾಕ್ಬಿಟ್ಟಿದ್ದಾರೆ. ಅಂದ್ರೆ ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಾ? ಅಂದ್ರೆ ಜೈಲಲ್ಲೂ ನೀವು ಸೇಫ್ಟಿ ಇಲ್ಲ, ಜೈಲಲ್ಲೂ ಪೊಲೀಸರ ರಕ್ಷಣೆ ಕೇಳ್ಬೇಕೀಗ. ಈಗ ಜೈಲವರು ನನ್ಗೆ ಗೊತ್ತಿಲ್ಲ, ಅವ್ರು ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ನನ್ಗೆ ಗೊತ್ತಿಲ್ಲ. ಎಲ್ಲಿ ಕೊಡಬೇಕು? ನಿಮ್ಮ ಮ್ಯಾನ್ಯುಯಲ್ ಹೇಳುತ್ತೆ, ಎಲ್ಲರೂ ಇನ್ಸ್ಪೆಕ್ಷನ್ ಮಾಡಬೇಕು, ತಿಂಗಳಿಗೆ ಒಂದ್ಸರಿ ಹೋಗ್ಬೇಕು, ರಿಪೋರ್ಟ್ ಕೊಡಬೇಕು. ಅದರಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಇದೆಲ್ಲ ವರದಿಯನ್ನ DGಗಳಿಗೆ ಪ್ರತಿ ತಿಂಗಳು ಕೊಡಬೇಕು ಅಂತ. ದಯವಿಟ್ಟು ಗೃಹ ಸಚಿವರು ಹೇಳ್ಬೇಕು, ಪ್ರತಿ ತಿಂಗಳು ಯಾವ್ಯಾವ ಜೈಲುಗಳಿಗೆ ಹೋಗಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಹೇಳ್ಬೇಕು ಅದನ್ನ. ಆಮೇಲೆ ಇನ್ನೊಂದು ಅಧ್ಯಕ್ಷರೇ, ಇದು ಮೊಬೈಲ್ಗಳೆಲ್ಲ ಹೋಗ್ತಾ ಇದೆ ಒಳಗಡೆ. ಮೊಬೈಲ್ ಎಲ್ಲರ ಹತ್ರ ಮೊಬೈಲ್ ಇದೆ, ಕೊಡ್ತಾರೆ. ಆ ವಾರ್ಡನ್ಗಳು ಇದಾರಲ್ಲ ಅವರೇ ಮೇಯ್ನ್. ಮೊಬೈಲ್ ತಗೊಂಡೋಗಿ ಕೊಡೋದೇ ವಾರ್ಡನ್ಗಳು. ಅವರೆಲ್ಲ ವಾರ್ಡನ್ನು ಏನೋ ಅವ್ರಿಗೆ ಹೇಳ್ತೀರಿ, ವಾರ್ಡನ್ ಅವರು ಜೈಲಲ್ಲಿ. ಇದು ನಾನು ಸತೀಶ್ ರೆಡ್ಡಿ ಇಲ್ಲ, ಅಲ್ಲಿ ಸುತ್ತು ಒಂದು 2 ಕಿಲೋಮೀಟರ್ ಮೊಬೈಲೇ ವರ್ಕ್ ಆಗಲ್ಲ. ಆಚೆ ಕಡೆ ಜೈಲಿಂದ ಹೊರಗಡೆ 2-3 ಕಿಲೋಮೀಟರ್ ನನಗೆ ಕಂಪ್ಲೇಂಟ್ ಬಂದೈತೆ, ಸರ್ ನಮ್ಮ ಮೊಬೈಲು ವರ್ಕ್ ಆಗಲ್ಲ ಸರಿ ಈಗ ಅಂತ, ಸರಿಯಾಗಿ ವರ್ಕ್ ಆಗಲ್ಲ ಅಂತಾರೆ. ಜೈಲ್ ಒಳಗಡೆ ಹೆಂಗ್ ವರ್ಕ್